ಮುಡಾ ಕೇಸ್ನಲ್ಲಿ ಸಿಎಂ ಬಳಿಕ ಈಗ ಒಬ್ಬ ಸಚಿವನಿಗೂ ಕೂಡ ಬಿಗ್ ಶಾಕ್. ಸಚಿವ ಭೈರತಿ ಸುರೇಶ್ಗೂ ಕೂಡ ಇಡಿ ಅಧಿಕಾರಿಗಳು ನೋಟಿಸ್ ಕೊಟ್ಟಿದ್ದಾರೆ. ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಭೈರತಿ ಸುರೇಶ್ಗೆ ಕೊಟ್ಟಿರುವಂತಹ ನೋಟಿಸ್, ಇಡಿ ಕೊಟ್ಟಿರುವಂತಹ ನೋಟಿಸ್ ಇದು. ನಗರಾಭಿವೃದ್ಧಿ ಇಲಾಖೆಯ ಸಚಿವರಾಗಿರುವಂತಹ ಭೈರತಿ ಸುರೇಶ್ಗೆ ಇಡಿ ಇಲಾಖೆ ನೋಟಿಸ್ ಜಾರಿ ಮಾಡಿದೆ. ಮುಡಾ ಕೇಸ್ನಲ್ಲಿ ಸಿಎಂ ಬಳಿಕ ಈಗ ಸಚಿವನಿಗೂ ಕೂಡ ಬಿಗ್ ಶಾಕ್ ಎದುರಾಗಿದೆ. ಯಾಕಂದ್ರೆ ಇಡಿ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ನೀವು ಕೂಡ ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂಥದ್ದನ್ನ ಇಡಿ ತನ್ನ ನೋಟಿಸ್ ನಲ್ಲಿ ತಿಳಿಸಿದೆ. ಸೊ ಹಾಗಾಗಿ ವಿಚಾರಣೆಗೆ ಬನ್ನಿ ಅಂತ ಹೇಳಿ ಭೈರತಿ ಸುರೇಶ್ ಅವರನ್ನ ಈಗ ಕರೆದಿದ್ದಾರೆ ಇಡಿ ಅಧಿಕಾರಿಗಳು. ಸೊ ಈಗಾಗಲೇ ತನಿಖೆ ಚುರುಕುಗೊಂಡಿದೆ. ಲೋಕಾಯುಕ್ತದಲ್ಲಿ ನಡೀತಾ ಇರುವಂತಹ ತನಿಖೆ ಒಂದು ಕಡೆ, ಮುಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಹಾಗೆ ಇಡಿಲೂ ಕೂಡ ಈಗ ಪ್ರಕರಣ ದಾಖಲಾಗಿರೋದ್ರಿಂದಾಗಿ ಇವತ್ತು ಬೆಳಗ್ಗೆ ಸ್ನೇಹಮಯಿ ಕೃಷ್ಣ ಅವರನ್ನು ಕೂಡ ಇಡಿ ಕಚೇರಿಗೆ ಕರೆಸ್ಕೊಂಡಿದ್ರು. ಇಡಿ ಅಧಿಕಾರಿಗಳು ಸ್ನೇಹಮಯಿ ಕೃಷ್ಣ ಅವರನ್ನು ಕೂಡ ವಿಚಾರಣೆ ನಡೆಸಿದ್ರು. ಹಾಗೆ ಈಗ ಭೈರತಿ ಸುರೇಶ್ಗೂ ಕೂಡ ನೋಟಿಸ್ ಜಾರಿ ಮಾಡಿದ್ದಾರೆ. ಅದರಂತೆ ಈಗ ಭೈರತಿ ಸುರೇಶ್ ಕೂಡ ಇಡಿ ಅಧಿಕಾರಿಗಳ ಮುಂದೆ ಹಾಜರಾಗಬೇಕಾಗತ್ತೆ. ಹೆಚ್ಚಿನ ಮಾಹಿತಿಯನ್ನು ಪ್ರತಿನಿಧಿ ಕಿರಣ್ ನೀಡ್ತಾರೆ. ಕಿರಣ್, ಈಗ ಭೈರತಿ ಸುರೇಶ್ ಅವ್ರಿಗೂ ಕೂಡ ಕೊಟ್ಟಿರುವಂತಹ ಒಂದು ನೋಟಿಸ್, ಸೊ ಇಡಿ ದಾಖಲಿಸಿಕೊಂಡಿರುವಂತಹ ಒಂದು ಪ್ರಕರಣದಲ್ಲಿ ಮತ್ತಷ್ಟು ಡೀಟೇಲ್ಸ್ ಏನಿದೆ ಕಿರಣ್ ಈಗ ಇದಕ್ಕೆ ಸಂಬಂಧಪಟ್ಟಂತೆ? ರೆಹಮಾನ್, ನಮ್ಗೆ ಈಗ ಸಿಕ್ಕಿರುವಂತಹ ಒಂದಷ್ಟು ಮಾಹಿತಿ ಪ್ರಕಾರ ಇಡಿ ಸೋರ್ಸ್ ಇಂದ ನಗರಾಭಿವೃದ್ಧಿ ಸಚಿವರಾದ ಭೈರತಿ ಸುರೇಶ್ ಅವ್ರಿಗೆ ಹೆಬ್ಬಾಳದಲ್ಲಿರುವಂತಹ ಅವರ ನಿವಾಸಕ್ಕೆ ಇಡಿ ಅಧಿಕಾರಿಗಳು ಹೋಗಿ ನೋಟಿಸ್ ಅನ್ನ ಕೊಟ್ಬಿಟ್ಟು ಬಂದಿದ್ದಾರೆ ಅಂತ ತಿಳಿಸಿದೆ. ಅವರ ವಿಚಾರಣೆಗೆ ಹಾಜರಾಗುವಂತೆ ಕೂಡ ತಿಳಿಸಿದ್ದಾರೆ ಅನ್ನೋ ಮಾಹಿತಿ ಈಗ ಹೊರಗಡೆ ಬರ್ತಾ ಆದ್ರೆ ಅವರು ನವರಾತ್ರಿ ಇದೆ, ನಾನು ನಂತರ ಬರ್ತೀನಿ ಅಂತ ಒಂದು ವಿಚಾರವನ್ನು ಹೇಳಿದ್ದಾರೆ ಅನ್ನೋದು ಇದೆ. ಆದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಈ ಇಡಿ ಅಧಿಕಾರಿಗಳು ಎಷ್ಟು ಮಟ್ಟಿಗೆ ಅದು ಒಪ್ಕೋತಾರೆ ಅಂತ, ಯಾಕೆಂದ್ರೆ ಇಡೀ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಅವರ ಒಂದು ಇಲಾಖೆಗೆ ಬರುತ್ತೆ, ನಗರಾಭಿವೃದ್ಧಿ ಇಲಾಖೆಗೆ ಮೂಡ ಕೂಡ ಒಳಪಡುತ್ತೆ. ಹಾಗಾಗಿ ಅವರು ಕೂಡ ಈ ಒಂದು ಪ್ರಮುಖವಾಗಿ ಅವರ ಒಂದು ಹೇಳಿಕೆಗಳು ಇರ್ಬೋದು, ಅವರ ವಿಚಾರಣೆ ಕೂಡ ಬಹಳ ಇಂಪಾರ್ಟೆಂಟ್ ಆಗಿರೋದ್ರಿಂದ ಬಹುಶಃ ಈಗಾಗಲೇ ಒಂದ್ ಕಡೆ ಸ್ನೇಹಮಯ ಕೃಷ್ಣನ್ನ ಇವತ್ತು ಸಮನ್ಸ್ ಕೊಟ್ಟು ಇಡಿ ಅಧಿಕಾರಿಗಳು ಇಲ್ಲಿ ಬೆಂಗಳೂರಿನಲ್ಲಿರುವಂತ ಅವರ ಇಡಿ ಕಚೇರಿಯಲ್ಲಿ ಈಗಾಗಲೇ ಅವ್ರದ್ದು ಕೆಲವೊಂದು ಮಾಹಿತಿಗಳನ್ನ ಮತ್ತೆ ಕೆಲ ದಾಖಲಾತಿಗಳನ್ನು ಕೂಡ ಈಗಾಗಲೇ ಅವರ ಸ್ವೀಕಾರ ಮಾಡ್ಕೋತಾ ಇದ್ದಾರೆ, ಅವರ ಹೇಳಿಕೆಯನ್ನು ಕೂಡ ಪಡ್ಕೋತಾ ಇದ್ದಾರೆ. ಇನ್ನ ಉಳಿದು ಇರುವಂತದ್ದು ಈಗ ಹಂತ ಹಂತವಾಗಿ ನಿಧಾನಕ್ಕೆ ಈಗ ಸರ್ಕಾರಕ್ಕೆ, ಅಂದ್ರೆ ಈಗ ಕಂಪ್ಲೇಂಟ್ ದೂರದಾರದಾಯ್ತು, ನಂತರ ಈಗ ಸರ್ಕಾರಕ್ಕೆ ಅದಕ್ಕೆ ಸಂಬಂಧಪಟ್ಟಂತ ಸಚಿವರಿಗೆ ಕೂಡ ಅವರಿಂದ ಮಾಹಿತಿ ಪಡ್ಕೊಳ್ಳೋಕೆ ಈಗಾಗಲೇ ಅವರಿಗೆ ಸಮನ್ಸ್ ಮಾಡಿದ್ದಾರೆ ಅನ್ನೋ ವಿಚಾರ ಈಗ ಹೊರಗಡೆ ಬರ್ತಾ ಇದೆ. ಈ ಉಳಿದಂತೆ ಅವರ ವಿಚಾರಣೆ ನಂತರ ಮುಂದಿನ ಹಂತದ ದಾಖಲಾತಿಗಳನ್ನ ಕಲೆಕ್ಟ್ ಮಾಡ್ಕೊಳ್ಳೋದಿರ್ಬೋದು. ಯಾಕೆಂದ್ರೆ ಈ ಒಂದು ವಿಚಾರಕ್ಕೆ ಬಂದ ನಗರಾಭಿವೃದ್ಧಿಯಿಂದ ಮತ್ತೆ ಮೂಡಾದಿಂದ ಈಗಾಗಲೇ ದಾಖಲಾತಿ ಕೂಡ ಈಗಾಗಲೇ ಅಲ್ಲಿ ಅಧಿಕಾರಿಗಳಿಗೆ ನೋಟಿಸ್ ಕೊಟ್ಟಿದ್ದಾರೆ. ಒಟ್ಟಾರೆ ಈಗ ವಿಚಾರಣೆ ಒಂದು ಬೇರೆ ಬೇರೆ ಹಂತಕ್ಕೆ ನಿಧಾನವಾಗಿ ಹೋಗ್ತಾ ಇದೆ. ರೇಮಾ, ಎಸ್, ಥ್ಯಾಂಕ್ ಯು ಕಿರಣ್.